ಆತ್ಮೀಯರೇ, ಇದು 3ನೇ ಸಭೆಯನ್ನು ನಾವು ಭಾಗವಹಿಸ್ತಾ ಇದ್ದೇವೆ. ಮೊದಲನೇದಾಗಿ ಆನೇಕಲ್ ತಾಲೂಕಿನಲ್ಲಿ ಎಷ್ಟು ಅಕ್ವಿಸಿಷನ್ ಆಗಬೇಕು ಅದಕ್ಕಿಂತ ಹೆಚ್ಚು ಆಗಿದೆ. ಇದು ಮೊದಲನೇ ಪಾಯಿಂಟ್. ಇಂಡಸ್ಟ್ರೀಸ್ಗೆ ಎಷ್ಟು ಆಗಬೇಕು ಅದಕ್ಕಿಂತ ಹೆಚ್ಚಾಗಿದೆ ಅನ್ನತಕ್ಕಂಥದ್ದೊಂದು. ಮತ್ತು ಇದರಲ್ಲಿ ಈ ಭಾಗದಲ್ಲಿ ಏನು ಇವತ್ತು ಅಕ್ವಿಸಿಷನ್ ಹಾಕಿದ್ದೀವಿ, ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ನಡೆಯಲಿಲ್ಲ, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ನಡೆಯಲಿಲ್ಲ, ಮತ್ತು ಲೋಕಲ್ ಪಂಚಾಯಿತಿಗಳಲ್ಲಿ ರೆಸಲ್ಯೂಷನ್ ಮಾಡಿಲ್ಲ, ಎಲ್ಲ ವೈಲೇಷನ್ ಆಗಿದೆ. ಮತ್ತು ರೈತ ಫಸ್ಟ್ ಪಾಯಿಂಟ್, ಇಂಡಸ್ಟ್ರಿ ಮಾಡ್ತೀವಿ ಅಂತಂದ್ರೆ ವಾಟ್ ನೇಚರ್ ಆಫ್ ಇಂಡಸ್ಟ್ರಿ ಮಾಡ್ತೀರಿ ಅದನ್ನು ಕೂಡ ಕ್ಲಾರಿಫೈ ಮಾಡಿಲ್ಲ. ನಾನು KDB ಹೋದಾಗ ಕೇಳಿದೆ, ಅನ್ಅಫಿಷಿಯಲ್ ಆಗಿ ಹೇಳೋದು ನಾವು ಸಾಫ್ಟ್ವೇರ್ ಮಾಡ್ತಾ ಇದ್ದೀವಿ ಅಂತ. ಅಫಿಷಿಯಲ್ ಆಗಿ ಆಗಲಿಲ್ಲ. ಅಫಿಷಿಯಲ್ ಆಗಿ ಯಾವ ಇಂಡಸ್ಟ್ರಿ ಮಾಡ್ತೀರಿ? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡ್ತೀರಾ, ಸರ್ವಿಸ್ ಇಂಡಸ್ಟ್ರಿ ಮಾಡ್ತೀರಾ, ಸಾಫ್ಟ್ವೇರ್ ಇಂಡಸ್ಟ್ರಿ ಮಾಡ್ತೀರಾ? ಮಾಡೋದ್ರ ಮೇಲೆ ಅಲ್ಲಿರ್ತಕ್ಕಂಥ ಇಂಪ್ಯಾಕ್ಟ್ ಏನು? ಮತ್ತು 3ನೇದು ರೈತರ ಒಂದು ಅವಾಗ ನೀವೇ ಕೇಳಿದ್ದೀರಿ, ಯಾವ ಇದೆ, ಯಾವ ತೋಟಗಾರಿಕೆ ಇದೆ, ಯಾವ್ದು 2 ಸತಿ ಮಳೆ ತೆಗಿತಾರೆ, ಮತ್ತು ಗ್ರೀನ್ ಹೌಸಸ್ ಇದೆ, ಇವೆಲ್ಲ ಬಿಡ್ತೀವಿ ಅಂತ ಮೊನ್ನೆ ನಾವು ಶಾಸಕರು ಭೇಟಿ ಮಾಡಿದಾಗ ಶಾಸಕರು ಹೇಳಿದ್ರು, ಮಂತ್ರಿಗಳು ಹೇಳಿದ್ರು. ಆದ್ರೆ ಅಷ್ಟು ಮಾತ್ರ ತೆಗಿಯೋಕೆ ಸಾಧ್ಯವಾ? ಮಾಡೋ ಹಾಗಿದ್ರೆ ಇವತ್ತು ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ಇಷ್ಟು ದೂರದಲ್ಲಿ ನಗರ ಜಿಲ್ಲೆ ಇದೆ. ಇವತ್ತು ನಗರ ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆ ಮಾಡಬಹುದಲ್ಲ? ಇವಾಗ SDR ಮಾಡ್ತಾ ಇದ್ದಾರೆ, 270 ಕಿಲೋಮೀಟರ್ ಮಾಡ್ತಾ ಇದ್ದೀರಿ ನೀವು. ಅಕ್ಸೆಸ್ ಇದೆ. ಇವತ್ತು ನೀವೇನಾದ್ರೂ ಆನೇಕಲ್ಲಿಂದ ಸರ್ಜಾಪುರಕ್ಕೆ ಹೋಗ್ಬೇಕಾದ್ರೆ ಮಿನಿಮಮ್ 3 ಅವರ್ಸ್ ತಗೊಳ್ತದೆ. ನಾವೇನಾದ್ರೂ ವಿಧಾನಸೌಧ ಹೋಗ್ಬೇಕಾದ್ರೆ ನಾವು HSL 1.5 ಅವರ್ ಆಗ್ತದೆ. ಸರ್ಜಾಪುರಕ್ಕೆ ಹೋಗೋದ್ರೆ 2 ಅವರ್ ಬೇಕು ನಮಗೆ. ನೀವು ಹೆಂಗೆ? ಇದು ಜನಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮೊನ್ನೆ ನಾನು SP ಅವ್ರನ್ನ ಭೇಟಿ ಮಾಡಿ ಚಂದಾಪುರದಲ್ಲಿ ಮತ್ತು ಹತ್ತಿಬೇಲೆಯಲ್ಲಿ ಸಿಗ್ನಲ್ ಲೈಟ್ ಹಾಕಿ ಅಂತ ಕೇಳಕ್ ಹೋಗಿದ್ದೆ. ಅಷ್ಟು ಟ್ರಾಫಿಕ್ ಜಾಮ್ ಇದೆ. ಬೆಂಗಳೂರು ಔಟ್ಸೈಡ್ ಗಿಂತ ಬೆಂಗಳೂರು ಹೊರಗಡೆ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದು ಅವಶ್ಯಕತೆ ಇದೆಯಾ? ಮತ್ತು ಇಂಡಸ್ಟ್ರಿಯಲ್ ಝೋನ್ ಇರಬೇಕು, ಅಗ್ರಿಕಲ್ಚರ್ ಝೋನ್ ಇರಬೇಕು, ಸರ್ವಿಸ್ ಝೋನ್ ಇರಬೇಕು. ಇದಕ್ಕೆ ನಾವು ಒಂದು ಸಮತೋಲನ ಇರಬೇಕಲ್ಲ, ಬ್ಯಾಲೆನ್ಸ್ ಇರಬೇಕು. ಸೊ ಅದು ಕೂಡ ಇಲ್ಲಿ ಆಗಲಿಲ್ಲ. ಈ ಎಲ್ಲ ವೈಲೇಷನ್ಸ್ ಆಗಿರೋದ್ರಿಂದ ಸ್ಥಳೀಯ ರೈತರ 80% ಹೆಚ್ಚು ರೈತರು ಅಪೋಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ವಿಸಿಷನ್ ಈ ಭಾಗದಲ್ಲಿ ಆಗಬಾರದು. ಇದು ನಮ್ಮ ಬೇರೆ ಕಡೆ ಸ್ಟಡಿ ಮಾಡಿದ್ರು, ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಲ್ಯಾಂಡ್ ಇದೆ, ಎಲ್ಲಿ ರೋಡ್ ಕನೆಕ್ಟಿವಿಟಿ ಇದೆ ಅಂತ ಕಡೆ ಎಲ್ಲಾದ್ರೂ ನೀವು ಮಾಡಿ. ದಯವಿಟ್ಟು ಇಂಥದ್ರಲ್ಲಿ ಮಾಡಬೇಡಿ. ಇದು ಜನರಲ್ಲಿ ಅಸಮಾಧಾನಕ್ಕೆ ಎಡೆ ಕೊಡುತ್ತದೆ. ರೈತರಲ್ಲಿ ಒಂದು ಅಭದ್ರತೆ ಬಂದಿರತಕ್ಕಂಥದ್ರಿಂದ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವಶ್ಯಕತೆಗಿಂತ ಹೆಚ್ಚು ನೀವು ಲ್ಯಾಂಡ್ ಅಕ್ವೈಸಿಷನ್ ಮಾಡಿದ್ದೀರಿ ಅನ್ನೋ ಭಾವನೆ ಕೂಡ ಮೂಡಿದೆ. ನಮಗೂ ಶಾಸಕರು ಕೂಡ ಮನದಟ್ಟಾಗಿದೆ. ನಾವು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಅಫಿಷಿಯಲ್ ಆಗಿ ಇದನ್ನ ಕನ್ವೆ ಮಾಡಬೇಕು. ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಭಾಗದಲ್ಲಿ ಮಾಡಿ ಅಂತ ನಾನು ಮನವಿಯನ್ನ ಮಾಡ್ತೇನೆ. ಅದನ್ನ ನಮ್ಮ ಭಾವನೆಗಳನ್ನು ಮತ್ತು ರೈತರ ಎಲ್ಲ ಭಾವನೆಗಳನ್ನು ಕೂಡ ನೀವು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಅಫಿಷಿಯಲ್ ಆಗಿ ಮುಟ್ಟಿಸಬೇಕು. ನಾವು ಏನೇ ಅಫಿಷಿಯಲ್ ಒಬ್ಬ ಜನಪ್ರತಿನಿಧಿಯಾಗಿ ನಾವೇನ್ ಮಾಡಬೇಕು ಅದು ಮಾಡ್ತೀವಿ. ನೀವು ಅಫಿಷಿಯಲ್ ಆಗಿ ಈ ಎಲ್ಲ ವೈಲೇಷನ್ ಆಗಿರೋದ್ರಿಂದ, ಈ ಎಲ್ಲ ಆಗೋದ್ರಿಂದ ಮತ್ತು ಅಸಮತೋಲನೆ ಆಗಿರೋದ್ರಿಂದ ಈ ಅಕ್ವಿಸಿಷನ್ ಅವಶ್ಯಕತೆ ಇಲ್ಲ ಅನ್ನೋದು ನಿಮ್ಮ ಕಡೆಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ.